ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯಾ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಈ ನನ್ನ ರೂಪವನ್ನು ವೇದಗಳ ಅಧ್ಯಯನದಿಂದ, ದಾನ ಧರ್ಮಗಳ ಮಾಡುವುದರಿಂದ, ಯಜ್ಞ ಯಾಗಾದಿಗಳಿಂದ ಅಥವಾ ತಪಸ್ಸಿನಿಂದಲೂ ನೋಡಲು ಸಾಧ್ಯವಿಲ್ಲ. ನೀನೊಬ್ಬನೇ ಹೀಗೆ ನನ್ನನ್ನು ನೋಡುತ್ತಿರುವುದು. ವಿಶ್ವರೂಪ ದರ್ಶನ ಅಪರೂಪದಲ್ಲಿ ಅಪರೂಪ. ಈ ಭಾಗ್ಯ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಕಾರಣ ಈ ದರ್ಶನ ಆಗಾಗ ನಡೆಯುವಂಥದ್ದಲ್ಲ. ಸಂದರ್ಭ ಬಂದಾಗ ಸ್ವತಃ ಭಗವಂತ ಮಾತ್ರ ತನ್ನ ವಿಶ್ವರೂಪವನ್ನು ತೋರಿಸಲು ಇಚ್ಛಿಸಿ ಸಾಮರ್ಥ್ಯ ಇರುವವರನ್ನು ಆತನೇ ಆಯ್ಕೆ ಮಾಡಿಕೊಂಡು ಅಥವಾ ಅವರಿಗೆ ವಿಶ್ವರೂಪ ದರ್ಶನ ಅರ್ಥ ಮಾಡಿಕೊಳ್ಳಲು ಬೇಕಾದ ಜ್ಞಾನ ಹಾಗೂ ಸಹಸ್ರ ಸೂರ್ಯನಂತೆ ಇರುವ ಶಕ್ತಿಯನ್ನು ಎದುರಿಸಲು ಅವಶ್ಯಕವಾದ ದೇಹ ಮತ್ತು ಇಂದ್ರಿಯಗಳು ಇವುಗಳನ್ನು ಕರುಣಿಸಿ ನಂತರವಷ್ಟೇ ತನ್ನ ವಿಶ್ವರೂಪ ದರ್ಶನ ತೋರಬಹುದು. ಗುರುವು ತನ್ನ ಶಿಷ್ಯನನ್ನು ಸಂಪೂರ್ಣ ಅರಿತು ತನ್ನೆಲ್ಲ ಜ್ಞಾನವನ್ನು ಹಂಚಲು ಇಚ್ಛಿಸುವಂತೆ ಭಗವಂತ ಸಹ ಈ ಪ್ರಪಂಚಕ್ಕೆ ಅವಶ್ಯಕವಾದ ತನ್ನ ಜೊತೆಯಲ್ಲಿ ಇರುವ ವ್ಯಕ್ತಿಯ ಮೂಲಕ ಈ ಜ್ಞಾನ ಹಂಚುವುದು. ಅರ್ಜುನನಿಗೆ ಬಂದೊದಗಿದ ಈ ಅವಕಾಶ ಇನ್ನಾರಿಗೋ ಬರಲು ಸಾಧ್ಯವಿಲ್ಲ. ಹೀಗೆ ಹೇಳುವ ಮೂಲಕ ವಿಶ್ವರೂಪ ದರ್ಶನದ ಸೀಮಿತತೆಯನ್ನು ವಿವರಿಸಿ ಇದಕ್ಕಾಗಿ ಯಾರೂ ಕಾಲಹರಣ ಮಾಡುವುದಾಗಲಿ ಅಥವಾ ವಿಶ್ವರೂಪ ದರ್ಶನ ದೊರಕಲು ಸಹಾಯ ಮಾಡುವ ನೆಪದಲ್ಲಿ ಜನರನ್ನು ಮೋಸಗೊಳಿಸುವ, ಮೋಸ ಹೋಗುವ ಜನರಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾನೆ. ಹರಿ ಓಂ ತತ್ಸತ್.